ಸಂಘ ಏನಿತ್ತು ಇವತ್ತು ದಿನಾಚರಣೆಯನ್ನು 10ನೇ ವರ್ಷದ ದಿನಾಚರಣೆ ಮಾಡಿದ್ವಿ. ನಾನು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ. ಅತ್ಯಂತ ಕಷ್ಟದಾಯಕವಾದಂಥ ಕೆಲಸ ಇದು, ಪತ್ರಿಕೆಗಳನ್ನು ವಿತರಣೆ ಮಾಡ್ತಕ್ಕಂಥ. ಯಾಕಂದರೆ ಬೆಳಗ್ಗೆ 3 ಗಂಟೆಗೆ ಹೋಗಿ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಪತ್ರಿಕೆಗಳನ್ನು ತಗೊಂಡು ಅದನ್ನು ವಿಂಗಡಿಸಿ ಯಾವ್ಯಾವ ಏರಿಯಾ ಕಳಿಸ್ಬೇಕು ಅಂತೇಳಿ ಬೆಳಗ್ಗೆ 3 ಗಂಟೆ 4 ಗಂಟೆ ನಾಯಿಗಳ ಕಾಟ ಕತ್ತಲಿರ್ತದೆ. ಎಂಥ ಕಷ್ಟ ಕಾರ್ಪಣ್ಯಗಳಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸಿ ಸರಿಯಾದ ಸಮಯಕ್ಕೆ ಪತ್ರಿಕೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ದಿನಪತ್ರಿಕೆ ವಿತರಕರು ಮಾಡ್ತಾರೆ. ಸೊ ನಾನು ಅವರನ್ನು ದಿನಪತ್ರಿಕೆ ವಿತರಕರು ಅನ್ನೋದಕ್ಕಿಂತಲೂ ನನ್ನ ಭಾಗದ ನನ್ನ ಸ್ನೇಹಿತರು, ಬಂಧುಗಳು ಅಂತೇಳಿ ಭಾವಿಸಿ ಅವರ ಕಷ್ಟ ಸುಖದಲ್ಲಿ ಕೂಡ ನಾವು ಭಾಗವಹಿಸಿದ್ವಿ. ನಮ್ಮ ಮಾಜಿ ಕಾರ್ಪೊರೇಟ್ರು ಸತೀಶ್ ಅವರು ಕೂಡ ಇಲ್ಲಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ಒಂದಷ್ಟು ಬಡವರಿಗೆ ನಿವೇಶನ ಕೊಡ್ತಕ್ಕಂಥ ಕೆಲಸ, ಮತ್ತು ಕೋವಿಡ್ ಟೈಮಲ್ಲಿ ಅವರಿಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಕ್ಕಂಥದ್ದು, ಮತ್ತು ಅವರದೇ ಆದಂಥ ಒಂದು ಪ್ರತ್ಯೇಕವಾದಂಥ ಕಚೇರಿಗೂ ಕೂಡ ಅನುದಾನವನ್ನು ಮಂಜೂರು ಮಾಡಿದ್ದೀನಿ. ಯಾಕಂದರೆ ಅವರು ಒಂದು ಕಡೆ ಕೂತ್ಕೊಂಡು ಸಭೆ ನಡೆಸೋದಕ್ಕೋಸ್ಕರ. ಈ ಥರ ನಾವು ಒಂಥರ ಕುಟುಂಬದ ಸದಸ್ಯರ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಬೆರೆತು ಕೆಲಸವನ್ನು ಮಾಡ್ತಾಯಿದ್ದಾರೆ. ಅತ್ಯಂತ ತ್ರಾಸದಾಯಕವಾದಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಅವರೆಲ್ಲರೂ ಕೂಡ ದಿನಾಚರಣೆ ಶುಭಾಶಯಗಳನ್ನು ಕೋರಿ, ಮತ್ತು ಅವರು ಕೆಲವು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ಸೈಕಲ್ಗಳು ಇವೆಲ್ಲ ಬೇಕು ಅಂತೇಳಿ ಅವ್ರು ಯಾವ ರೀತಿ ಹೇಳಿದ್ದಾರೋ ಅದನ್ನು ನಾನು ಎಲ್ಲವನ್ನು ಕೂಡ ಹಂತವಾಗಿ ಪೂರೈಸ್ತಕ್ಕಂಥ ಬಗೆಹರಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀನಿ, ಮಾಡಿಕೊಡ್ತೀನಿ.